ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈತ ಜರ್ನಿ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಸುಖ, ಶಾಂತಿ, ಹಣದ ಅರಿವು ಮತ್ತು ಸಂತೋಷ ಇರಬೇಕು ಎಂದು ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ನಾವು ತಿಳಿಯದೆ ಮಾಡುವ ಕೆಲವು ಅಭ್ಯಾಸಗಳು ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ರಾತ್ರಿ ಮಲಗುವ ಮೊದಲು ಮಾಡುವ 3 ಸರಳ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಭ್ಯಾಸಗಳು ಮನೆಯಲ್ಲಿನ ಒಳ್ಳೆಯ ವಾತಾವರಣ, ಶಾಂತಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಇದನ್ನು ಸಂಪ್ರದಾಯದಲ್ಲೂ ಸಹ ನಂಬಲಾಗಿದೆ. ವಿಡಿಯೋ ಪ್ರಾರಂಭಿಸುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮೊದಲನೆಯದಾಗಿ ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಿ. ಹಿರಿಯರು ಅಡುಗೆ ಮನೆಯನ್ನು ಲಕ್ಷ್ಮೀ ದೇವಿಯ ಸ್ಥಳ ಎಂದು ಹೇಳುತ್ತಾರೆ. ಆದ್ದರಿಂದ ರಾತ್ರಿ ಮಲಗುವ ಮೊದಲು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯದೆ ಬಿಡಬಾರದು. ಕಿಚನ್ ಅಸ್ವಚ್ಛವಾಗಿದ್ದರೆ ಮನೆಯಲ್ಲಿನ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಬಹುದು. ಇದನ್ನು ಸಹ ಕೆಲವರು ನಂಬುತ್ತಾರೆ. ಸಿಂಕ್ನಲ್ಲಿ ಪಾತ್ರೆಗಳನ್ನು ತುಂಬಿಟ್ಟುಕೊಂಡು ಮಲಗುವುದು ಒಳ್ಳೆಯದಲ್ಲ. ಮಲಗುವ ಮೊದಲು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ. ಗ್ಯಾಸ್ ಸ್ಟವ್ ತೊಳೆದು ಇಡಿ. ಕಸವನ್ನು ಹೊರಗೆ ಹಾಕಿ. ಇವು ಮನಸ್ಸಿಗೂ ಶಾಂತಿ ನೀಡುತ್ತದೆ, ಹಾಗೆ ನಮಗೂ ನೆಮ್ಮದಿಯಿಂದ ಇರಲು ಆರಂಭಿಸುತ್ತದೆ. ಎರಡನೆಯದು, ಸಂಜೆ ಅಥವಾ ರಾತ್ರಿ ದೀಪ ಹಚ್ಚಿ. ಸಂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಭಾರತೀಯ ಸಂಪ್ರದಾಯದಲ್ಲಿ ಬಹಳ ಮುಖ್ಯ. ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಗಿಡದ ಬಳಿ ಸಣ್ಣ ದೀಪ ಹಚ್ಚುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ದೀಪದ ಬೆಳಕು ಮನೆಯಲ್ಲಿ ಶಾಂತಿ ಮತ್ತು ಭಕ್ತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬಹಳ ಜನರು ಈ ಸಣ್ಣ ಅಭ್ಯಾಸದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಾರೆ. ದೀಪ ಹಚ್ಚುವ ಸಮಯದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪಿಸುತ್ತಾ ಇರಿ. ಮೂರನೆಯದು, ನಕಾರಾತ್ಮಕ ಮಾತು ಆಡದೇ ಮಲಗಿ. ರಾತ್ರಿ ಮಲಗುವ ಮೊದಲು ಜಗಳ, ಕೋಪ ಅಥವಾ ನಕಾರಾತ್ಮಕ ಮಾತುಗಳನ್ನು ಆಡಬೇಡಿ. ಮಲಗುವ ಮೊದಲು ಮನಸ್ಸು ಶಾಂತವಾಗಿದ್ದರೆ ಉತ್ತಮ ನಿದ್ರೆ ಬರುತ್ತದೆ. ಅದೇ ರೀತಿ ಮನೆಯಲ್ಲಿನ ವಾತಾವರಣವೂ ಶಾಂತವಾಗಿರುತ್ತದೆ. ಮಲಗುವ ಮೊದಲು ದೇವರನ್ನು ನೆನೆಸಿ, ಒಳ್ಳೆಯ ವಿಚಾರಗಳನ್ನು ಯೋಚಿಸಿ, ಕುಟುಂಬದವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಇವು ಮನಸ್ಸಿಗೆ ಒಳ್ಳೆಯ ಶಕ್ತಿ ನೀಡುತ್ತದೆ. ಹೆಚ್ಚುವರಿ ಉಪಯುಕ್ತ ಅಭ್ಯಾಸಗಳು ಎಂದರೆ ಮನೆಯ ಮುಖ್ಯ ಬಾಗಿಲು ಸ್ವಚ್ಛವಾಗಿಡಿ. ದೇವರ ಕೋಣೆಯನ್ನು ಅಸ್ವಚ್ಛವಾಗಿಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಹೆಸರು ನೆನಪಿಸಿಕೊಳ್ಳಿ. ತುಳಸಿ ಗಿಡಕ್ಕೆ ನೀರು ಹಾಕಿ. ಮನೆಯಲ್ಲಿನ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ಸ್ನೇಹಿತರೆ, ಇವು ನಮ್ಮ ಸಂಪ್ರದಾಯ ಮತ್ತು ನಂಬಿಕೆಗಳಿಗೆ ಸಂಬಂಧಿಸಿದ ವಿಷಯಗಳು. ಆದರೆ ಮನೆ ಸ್ವಚ್ಛವಾಗಿಡುವುದು, ಸಕಾರಾತ್ಮಕವಾಗಿ ಮಾತನಾಡುವುದು ಮತ್ತು ಮನಸ್ಸಿಗೆ ಶಾಂತಿ ಕೊಡುವ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಎಲ್ಲರಿಗೂ ಒಳ್ಳೆಯದು. ಈ 3 ಅಭ್ಯಾಸಗಳಲ್ಲಿ ನೀವು ಯಾವುದನ್ನು ಈಗಾಗಲೇ ಮಾಡ್ತಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅಡ್ಮೈತ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಧನ್ಯವಾದಗಳು.